ದೇವಸ್ಥಾನದ ಹಿಂಭಾಗದಲ್ಲಿದ್ದೀನಿ. ಈ ಒಂದು ನೋಟಕ್ಕಾಗಿ ನೀವು ಮೇಲೆ ಹತ್ತು ಬರ್ಬೇಕು. ಆ ನಂತರ ಮಿರ್ಚಿಯನ್ನ ಈ ತರ ಕಟ್ ಮಾಡೋದು. ಪ್ಲೇಟಿಗೆ ಮಿನಿಮಮ್ ಒಂದು ಅರ್ಧ ಕೆಜಿ ಈರುಳ್ಳಿ ಹಾಕ್ಬೇಕು. ಒಗ್ಗರಣೆ ಹೊಳಿತದಂಗ, ಹೋಳಿ ಮಂಡಾಳ ಒಗ್ಗರಣೆ ಅಂತಾರ. ರೆಡಿ ಆಯ್ತಾ? ಓ ನೋಡ್ರಿ, ಹಿಂಗಾಗಿದೆ ರೆಡಿ. ಪೂರ್ತಿ ಅಂತ ಮಂಡಾಳ ಒಗ್ಗರಣೆ. ಮಸಾಲೆ ಇನ್ನೂ ಇಲ್ಲ, ಹುಳಿ ಹಾಕಿದ್ರು, ಹುಣಸೆ ಹುಳಿ. ವೀಕ್ಷಕರೇ ನೋಡಿ, ಬಂದಿದ್ದೀವಿ. ನಾಗರಾಜನ್ ಅಂತ ಮತ್ತು ಅವ್ರ ಪತ್ನಿ. ನಿಮ್ಮ ಹೆಸರು? ನೀಲಾವತಿ. ನೀವು ನಡೆಸ್ತೀರಿ ಪೂರ್ತಿ ಅಂಜನಾದ್ರಿ ಹೋಟ್ಲು. ನಾಗರಾಜ್ ಅವರು ನಮಗೋಸ್ಕರ ಸ್ಪೆಷಲ್ ಕಸ್ಟಮೈಸ್ಡ್ ಹೆಂಗ್ ಮಾಡ್ತಾರೆ ಇಲ್ಲ ಅಂತ ಹೇಳ್ಕೊಡ್ತಾರಂತೆ. ಬನ್ನಿ. ಇದೆ ಒಗ್ಗರಣೆ ಹುಳಿನೇ ಮಾಡ್ತಾ ಇರೋದು. ಒಗ್ಗರಣೆ ಹುಳಿ ಫಸ್ಟ್ ಹುಳಿ ಮಾಡ್ಕೊಂಡ್ಬಿಡ್ತಾರೆ. ಸಿಪ್ಪೆ ಸುಲ್ಕೊಂಡ್ಬಿಟ್ಟು ಒಗ್ಗರಣೆ ಹುಳಿ ಕಾಸ್ಲಿಕ್ಕೆ ಸಿಪ್ಪೆ ಸುಲ್ಕೊಂಡ್ಬಿಟ್ಟು ಈ ತರ ಒಗ್ಗರಣೆನ ಇದನ್ನ ಈರುಳ್ಳಿನ ಚೆನ್ನಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ದೊಡ್ಡ ದೊಡ್ಡ ಪೀಸ್ ಆಗಿ, ಆ ನಂತರ ಮಿರ್ಚಿಯನ್ನ ಈ ತರ ಕಟ್ ಮಾಡೋದು. ಈ ತರ ಹಾಕಿದ ತಕ್ಷಣ ನಮಗೆ ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಇವತ್ತು ನೀವು ಮಾಡ್ಕೊಳ್ತೀರ ಹುಳಿ ಎಷ್ಟು ಅಳತೆಗೆ? ಸುಮಾರು ಒಂದು 10 ಪ್ಲೇಟ್ ಆಗ್ಬೋದು. 10 ಪ್ಲೇಟ್ ಅಳತೆಗೆ ಹುಳಿ ಮಾಡ್ಕೊಳ್ತಿದೀವಿ. ಅದಕ್ಕಾಗಿ ಇವಾಗ ಅರಿಶಿನ ಪುಡಿ ಎಷ್ಟು ಹಾಕ್ತೀರಿ? ರುಚಿಗೆ ತಕ್ಕ ಅರಿಶಿನ ಪುಡಿ ಸ್ವಲ್ಪ ಹಾಕ್ತೀರಿ. ಆಮೇಲೆ ಸಾಸಿವೆ ಹಾಕ್ಬಿಟ್ಟು ಎಣ್ಣೆ ಒಂದು ಪಾತ್ರೆಯಲ್ಲಿ ಎಣ್ಣೆ ತಗೊಂಡ್ಬಿಟ್ಟು ಫ್ರೈ ಮಾಡಿದಾದ್ಮೇಲೆ ಅದು ಚೆನ್ನಾಗಿ ಫ್ರೈ ಆದ್ಮೇಲೆ ಸ್ವಲ್ಪ ಹುಣಸೆಹಣ್ಣು ಹುಳಿ ತೋರಿಸಿ. ಇದರಲ್ಲಿ ಸ್ವಲ್ಪ ನೀರ್ ಹಾಕೊಂಡ್ಬಿಟ್ಟು ಹುಣಸೆಹಣ್ಣು ಹುಳಿ ಹಾಕ್ಬೇಕು, ಕುದಿಸ್ಬೇಕು. ಎಷ್ಟು ಉಳ್ಳಾಗಡ್ಡಿ ಹಾಕೋದ್ರಿ? ಮಿನಿಮಮ್ 10 ಪ್ಲೇಟಿಗೆ ಮಿನಿಮಮ್ ಒಂದು ಅರ್ಧ ಕೆಜಿ ಈರುಳ್ಳಿ ಹಾಕ್ಬೇಕು. ಉಳ್ಳಾಗಡ್ಡಿ ಅರ್ಧ ಕೆಜಿ ಉಳ್ಳಾಗಡ್ಡಿ. ಮೆಣಸಿನಕಾಯಿ ಸುಮಾರು 100 ಗ್ರಾಮ್ ಹಾಕಿದ ನಂತರ ನೀವು ಕುದಿಸ್ಬಿಡ್ತೀರಿ, ಫ್ರೈ ಮಾಡಿ. ಈಗ ನೀವು ಇವೆಲ್ಲ ಮಾಡ್ತಿರಲ್ಲ, ಇದು ಬೆಳಿಗ್ಗೆ ಮಾಡ್ಬಿಡ್ತೀರಿ ಆಯ್ತಾ? ನೀವು ಹುಳಿ ಮಾಡ್ತೀರಿ, ನಾವು ದರ್ಶನ ತಗೊಂಡು ಬಂದ್ಬಿಡ್ತೀವಿ. ಹುಳಿ ಕುದಿಸ್ಬಿಟ್ಟು ರೆಡಿ ಮಾಡಿರಿ. ಓಕೆ. ವಿಷಯ ಕಾಣ್ತಾ ಇದ್ದಾರ ಸೂರ್ಯೋದಯ ನೋಡಿ, ನಾವೆಲ್ಲಿದ್ದೀವಿ. ಅಂಜನಾದ್ರಿ ಬೆಟ್ಟ ಹತ್ತಾ ಇದ್ದೀವಿ. ಮೇಲೆ ಆಂಜನೇಯ ಸ್ವಾಮಿಯ ಜನ್ಮಸ್ಥಳ ಇದು. ಇನ್ನು ಕೆಲವು ನಿಮಿಷ ಸೂರ್ಯೋದಯ. ಇಲ್ಲಿ ನಾವೆಲ್ಲ ಕಾಯ್ತಿದ್ದೀವಿ. ಸೂರ್ಯೋದಯದ ಹೊತ್ತಿಗೆ ತುಳೋಣ ಬೆಟ್ಟ. ವಿಷಯ ಕಾಣ್ತಾ ಇದ್ದಾರ ಸೂರ್ಯೋದಯ, ನಿಮಗೆಲ್ಲ ಕಾಣ್ತಾ ಇದೆ ಸೂರ್ಯ. ಇನ್ನೂ ಅರ್ಧ ದಾರಿ ಬಾಕಿ ಇದೆ, ಅಷ್ಟಲ್ಲೇ ಸೂರ್ಯ ನೋಡಿ. ಇಲ್ಲೊಂದು ಗವಿ ಇದೆ, ಇದ್ರೊಳಗಿಂದ ಹೋಗ್ಬೇಕು ನಾವು. ಓಕೆ, ಹೌದು, ಬಗ್ಗೆ ಹೋಗ್ಬೇಕು ನೋಡಿ. ಹಿಂಗೆ ಬರ್ಬೇಕು, ಆಮೇಲೆ ಹತ್ಬೇಕಿದೆ. ಅದು 25 kg ನೀರ್ ಮೇಲೆ ನಿಂತಿದೆ. ಅದು ಕೂಡ ಇಲ್ಲಿ ಕೂಡಿದ್ದಾನೆ. ದರ್ಶನ ಆಯ್ತು ಇವಾಗ. ಏನು ನಾವೆಲ್ಲ ಮೈ ಎಲ್ಲ ರೋಮಾಂಚನ ಆಗ್ತದೆ. ಇಂಥ ದರ್ಶನ ಆದ್ಮೇಲೆ ಕೆಳಗಡೆಗೆ ನಮಗೆ ಮಂಡಾಳ ಒಳಗಡೆ ಮಿರ್ಚಿ ತೋರಿಸು ಅಂತ ಹೇಳಿದ್ದಾರೆ. ಅವರ ಕೈ ರುಚಿಯನ್ನ, ಅವರ ಒಂದು ರೆಸಿಪಿಯನ್ನ ನೀವು ನೋಡ್ಬಿಡೋಣ. ಜೈ ಆಂಜನೇಯ. ನೋಡಿ, ದೇವಸ್ಥಾನದ ಹಿಂಭಾಗದಲ್ಲಿದ್ದೀನಿ. ಈ ಒಂದು ನೋಟಕ್ಕಾಗಿ ನೀವು ಮೇಲೆ ಹತ್ತು ಬರ್ಬೇಕು.
ಬೆಟ್ಟ ಅಂತ ಇಳಿದು ಬಂದ್ಬಿಟ್ವಿ ಇವಾಗ. ಬನ್ನಿ, ಇಲ್ಲೇ ಇದೆ ಸಣ್ಣ ಪುಟ್ಟ ಹೋಟೆಲ್. ಆ ಪುಟ್ಟ ಹೋಟೆಲಲ್ಲಿ ಅದ್ಭುತ ದೊಡ್ಡ ರೆಸಿಪಿ ಒಗ್ಗರಣೆ ಮಿರ್ಚಿ, ಈ ಆನೆಗೊಂದಿ ಏರಿಯಾದು. ಬನ್ನಿ ವೀಕ್ಷಕರೇ, ನಾವು ಅದ್ಭುತ ದರ್ಶನ ತಗೊಂಡು ನಿಮ್ಗೆಲ್ಲ ಗೊತ್ತಿದೆ, ಎಲ್ಲ ವಿಜುವಲ್ಸ್ ತೋರಿಸಿದ್ದೀವಿ, ಬಂದಿದ್ವಿ. ಇಲ್ಲಿ ಕುದಿಸಿರ್ಬೇಕು ಇವಾಗ ಹೋಳಿ. ಅದು ಹೆಂಗೆ ಕುದಿಸಿ ತೋರಿಸಿ. ಹಿಂಗಾಗಬೇಕಾ? ಈ ತರ ಆಗ್ಬೇಕು. ನೋಡಿ, ಇದರಲ್ಲಿ ಉಳ್ಳಾಗಡ್ಡಿ ಇದೆ, ಮೆಣಸಿನ್ಕಾಯಿ ಇದೆ, ನಿಮ್ಮ ಹುಂಚೆ ಹುಳಿ ಇದೆ, ಮತ್ತು ಅದು ಕರಿಬೇವು. ಮಸಾಲೆ ಏನು ಮಸಾಲೆ ಇಲ್ಲ, ಸಾಸಿವೆ ಜೀರಿಗೆ ಅಷ್ಟೇ. ಇಷ್ಟೇ ನೋಡಿ ವೀಕ್ಷಕರೇ, ಇಷ್ಟು ಹಾಕಿ ಹದವಾಗಿ ನೀರು ಹಾಕಿ ಮಾಡಿದ್ದಾರೆ. ಇವಾಗ ನಮಗೆ ಮಂಡಾಳ ಒಗ್ಗರಣೆ ಅದನ್ನು ಕಲಿಸ್ಕೊಟ್ಬಿಟ್ಟು 3 ಸೇರು ಹಾಕಿದ್ರಿ. ಆ ಬ್ರ್ಯಾಂಡ್ ಬಂದು ಗಂಗಾವತಿ ಮಂಡಾಳ UM ಅಂತಿದೆ ಬ್ರ್ಯಾಂಡ್. ಮೆತ್ತಗಾಗುವಷ್ಟು ನೆನೆಬೇಕು. ಮೆತ್ತಗಾಗವ್ರೆ ನೆನೆಬೇಕು. ಈ ತರ ಹಿಂಡಬೇಕು, ಹಿಂಡ್ಬಿಟ್ಟು ಕಲ್ಸ್ಬೇಕು, ಪೂರಾ ಹಿಂಡ್ಬೇಕು. ಸ್ವಲ್ಪ ಈ ಹುಳಿ ಹಾಕ್ಬಿಟ್ಟು ಕಲಸಿ ಪುಟಾಣಿ ಹಿಟ್ಟು ಹಾಕ್ತೀವಿ ಸರ್. ಹುಳಿ ಹಾಕ್ಬಿಟ್ಟು ಕಲ್ಸ್ಬಿಟ್ಟು ಹಿಟ್ಟು ಬರುತ್ತೆ ಪುಟಾಣಿ, ಆ ತರ ಕಲ್ಸ್ಬೇಕು. ಅಷ್ಟೇ ಗೊತ್ತಾಯ್ತು. ಪುಟಾಣಿ ಅಂದ್ರೆ ಹುರ್ಕಡ್ಲೆ ಹಿಟ್ಟು. ಹುರ್ಗಡ್ಲೆ ಹಿಟ್ಟು. ಈಗ 3 ಸೇರು ಮಂಡಾಳ ನೆನೆಸಿದ್ದಾರೆ. ಅದಕ್ಕೆ ಹುಳಿ ಎಷ್ಟು ಸೌಟ್ ಬೀಳ್ತಾರೆ ಹುಳಿ? ಹುಳಿ ಅರ್ಧ ಆಗುತ್ತೆ ಸರ್, ಅರ್ಧ ಹಾಕ್ಬೇಕು. ಒಂದು 6 ಚೌಟ ಹಾಕ್ಬೇಕು. 6 ಇಂದ 7. ಉಪ್ಪು, ಅಳತೆಗೆ ತಕ್ಕಷ್ಟು ಅಷ್ಟು. ಪುಟಾಣಿ ಪುಡಿ ರೆಡಿ ಇದೆ. ಕಡಿಮೆ ಆದ್ರೆ ಇನ್ನೂ ಸ್ವಲ್ಪ ಹಾಕೊಡ್ರಿ. ಒಗ್ಗರಣೆ ಹೊಳಿತದಂಗ ಮಿಂಚ್ತೈತೆ, ಸೂಪರ್ ಆಗಿದೆ, ಚೆನ್ನಾಗಿ. ಈಗ ಮಾಮೂಲಿ ಇಷ್ಟು 2 ಹಿಡಿ 100 ಗ್ರಾಮ್ ಅಷ್ಟು ಪುಟಾಣಿ ಪುಡಿ. ಈಗ ಅದಕ್ಕೆ ಕಂಪ್ಲೀಟ್ ಮಂಡಾಳ ಒಗ್ಗರಣೆದು ಒಂದು ಗೆಟಪ್ ಬಂತು. ಅದಕ್ಕೆ ನೋಡಿ ಉಳಿದ ಸೈಡ್ ಕೂಡ ಆ ಕಡೆ ಮೇಲೆ ಮಂಡಾಳ ಒಗ್ಗರಣೆ ಆಗ್ಬಿಡ್ತು. ಕೊತ್ತಂಬರಿಯಾ ಸ್ವಲ್ಪ ಹಾಕೊಂತೀರಿ. ಈಗ ಹುಳಿ ಮಂಡಾಳ ಒಗ್ಗರಣೆ ರೆಡಿ. ಹುಳಿ ಮಂಡಾಳ ಒಗ್ಗರಣೆ ಅಂತಾರ. ನೋಡ್ರಿ, ಮೆಣಸಿನ್ಕಾಯಿ ರೆಡಿ ಆಕತಿ. ಈಗ ಹಿಂಗೆ ಹಾಕಾವ ಮಿರ್ಚಿ. ಮೆಣಸಿನ್ಕಾಯಿ ಈ ತರ ತಗೊಂಡ್ಬಿಟ್ಟು ಈ ತರ ಬಿಟ್ಟು ಅದು ರೆಡಿ ಇದೆ. ಇದು ರೆಡಿ ಇದೆ. ತಣ್ಣಗಾಗಿದೆ ಅದು. ಬಿಸಿ ಆಗ್ಬಿಟ್ಟು ಹೆಂಗದ್ರಿ ನೋಡ್ರಿ, ಆಗ್ಲೇ ಸೂಪರ್. ರೆಡಿ ಆಯ್ತಾ? ಓ ನೋಡ್ರಿ ನೋಡಿ, ಹಿಂಗಾಗಿದೆ ರೆಡಿ. ಸೂಪರ್. ನೋಡ್ರಿ, ನಮ್ಮ ಅಂಜನಾದ್ರಿ ಪೂರ್ತಿ ಹೋಟ್ಲ್ ಮಂಡಾಳ ಮಿರ್ಚಿ ರೆಡಿ ಆಯ್ತು. ಹಸಿವಾಗಿದೆ. ಮಸಾಲೆನೂ ಇಲ್ಲ, ಬರೋಬರ್ ಅಂತ ಹುಳಿ ಹಾಕಿದ್ರು. ಹುಣಸೆ ಹುಳಿ, ಆಮೇಲೆ ಕುಲ್ಕಡ್ಡಿ ಪುಡಿ, ಪುಟಾಣಿ ಪುಡಿ, ಅವ್ರು ಹಾಕಿರೋ ಎಲ್ಲ ಒಂದು ಇಂಗ್ರೀಡಿಯೆಂಟ್ಸ್ ಅದ್ಭುತವಾಗಿ. ಇದಕ್ಕೊಂದು ವಿಶೇಷವಾದ ಹುಳಿ ಮಂಡಾಳ ಬಂದು ಟೇಸ್ಟ್ ಮಾಡಿದ್ರೆ ಹೆಂಗೆ ಮಿರ್ಚಿ ಸ್ಫೂರ್ತಿ ಅಂತ ಹೇಳಿದ್ರು ಒಟ್ಟು ಮಂಡಾಳ ಒಗ್ಗರಣೆ. ನಾಟಿ ಮಂಡಾಳ ಒಗ್ಗರಣೆ ಈ ಆನೆಗೊಂದಿ ಏರಿಯಾದು ಸೂಪರ್ ಆಗಿದೆ, ವಿಶೇಷವಾಗಿದೆ. ಮಂಡಾಳ ಒಗ್ಗರಣೆ ತಿಂದ್ರಿ? ಹೆಂಗಿದ್ರಿ? ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ಯಾವ ಊರು? ನಮ್ದು ಸರ್ ಅತಣಿನ ಸರ್. ಅತಣಿ, ಬೆಳಗಾವಿ ಜಿಲ್ಲೆ.
ಹೆಂಗಿದ್ರಿ ಮಿರ್ಚಿ? ಸೂಪರ್ ಆಗಿದೆ, ಹಾಂ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಓಕೆ. ತುಂಬಾ ಚೆನ್ನಾಗಿದೆ, ಹೌದಾ? ತುಂಬಾ ಟೇಸ್ಟಿ ಆಗಿದೆ. ಹ್ಞೂ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.